ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇತಿಹಾಸದಲ್ಲಿ ಕಂಡು ಕೇಳರಿಯಲಾರದಂಥ ಘಟನೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ. ಇಷ್ಟು ದಿವಸ ಇವರು ಯಾರಿಗೂ ಸುಪ್ರೀಂ ಕೋರ್ಟ್ಗಾಗಲಿ ಅಥವಾ ಹೈಕೋರ್ಟ್ಗಾಗಲಿ ಇದರ ಗಾಂಭೀರ್ಯವೇ ಇರಲಿಲ್ಲ ಮತ್ತು ಇದರ ತೀವ್ರತೆ ಏನು ಅಂತ ಗೊತ್ತೇ ಇರಲಿಲ್ಲ. ಯಾವಾಗ ತಮ್ಮ ಮೇಲೆಯೇ ಈ ಬಾಣ ಪ್ರಯೋಗ ಆಯಿತು, ಈಗ ಇದ್ದಕ್ಕಿದ್ದ ಹಾಗೆ ಮೈ ಕೊಡವಿಕೊಂಡು ನ್ಯಾಯಾಂಗ ವ್ಯವಸ್ಥೆ ಎದ್ದು ಕೂತಿದೆ. ಮಮತಾ ಬೇಗಂಗೆ ಯಾವ ರೀತಿಯ ಶಿಕ್ಷೆ ಕೊಡಬೇಕು ಅಂತ ಚಡಪಡಿಸ್ತಾ ಇದ್ದಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಸ್ಟಿಸ್ ಸೂರ್ಯಕಾಂತ್. ಘಟನೆ ಏನು ಸ್ವಾಮಿ? ಮೊದಲು ಘಟನೆಯನ್ನು ಹೇಳಿಬಿಡ್ತೀನಿ, ಅದಾದ ಮೇಲೆ ವಿಷಯವನ್ನು ಮಾತನಾಡೋಣ. ನಿನ್ನೆ BDO ಆಫೀಸ್ನಲ್ಲಿ ಬಾಂಡಾದಲ್ಲಿ 7 ಜನ ನ್ಯಾಯಾಂಗ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ರು. ನಿಮಗೆ ಗೊತ್ತು, ಜಾರ್ಖಂಡು, ಒರಿಸ್ಸಾ ಎಲ್ಲ ಕಡೆಯಿಂದ ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳನ್ನ, ಜಡ್ಜ್ಗಳನ್ನೆಲ್ಲ ಈ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಕರೆಸಿಕೊಳ್ಳಲಾಗಿದೆ. ಕರೆಸಿಕೊಂಡವರು ಈ ಲಾಜಿಕಲ್ ಡಿಸ್ಕ್ರಿಪನ್ಸಿ ಅಂತ ಏನಂತಾರಲ್ಲ, ಅಂದರೆ ಯಾವ ಮತದಾರರ ಪಟ್ಟಿಯಲ್ಲಿ ಲೋಪಗಳಿದಾವೆ, ಅತಾರ್ಕಿಕವಾದಂಥ ಲೋಪಗಳಿದಾವೆ, ಅದನ್ನು ಸರಿಪಡಿಸುವ ಮತ್ತು ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ತರಿಸ್ಕೊಳ್ಳೋದು ಮತ್ತು ಅದನ್ನು ಮತದಾರರಿಗೆ ಮತದಾನದ ಹಕ್ಕು ಕೊಡೋ ಕೆಲಸವನ್ನು ಅವರಿಗೆ ನಿಯೋಜಿಸಲಾಗಿತ್ತು, ಈ ಎಲ್ಲ ನ್ಯಾಯಾಂಗ ಅಧಿಕಾರಿಗಳಿಗೆ. ಅವರು BDO ಆಫೀಸಲ್ಲಿ ಮಾಲ್ಡಾದಲ್ಲಿ ಕೂತಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಮಾಲ್ಡಾದಲ್ಲಿ 70ರಿಂದ 75% ಮುಸಲ್ಮಾನರ ಬಾಹುಳ್ಯ ಇರುವ ಪ್ರದೇಶ. ನಿಮ್ಗೆ ಈಗಾಗಲೇ ಬೇಕಾದಷ್ಟು ಸಲ ಅದ್ರ ಬಗ್ಗೆ ಹೇಳಿದ್ದೀನಿ. ಮಾಲ್ಡಾ, ಮುರ್ಷಿದಾಬಾದ್, ದಿನಾಜ್ಪುರ್ ಇವೆಲ್ಲ ಮುಸಲ್ಮಾನ ಬಾಹುಳ್ಯದ ಪ್ರದೇಶಗಳು. ಒಳಗಡೆ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ ಅನ್ನುವಂಥ ಮೂಲವನ್ನು ಹುಡುಕಿಕೊಂಡು ಸಾವಿರಾರು ಜನ ಈ ಕಚೇರಿಗೆ ಲಗ್ಗೆ ಹಾಕ್ತಾರೆ. ಲಗ್ಗೆ ಹಾಕಿ ಒಳಗಡೆ ಇವರನ್ನು ಅಬ್ಡಕ್ಷನ್ ಮಾಡ್ತಾರೆ. ಒಬ್ಬರೇ ಒಬ್ಬ ಅಧಿಕಾರಿ ಹೊರಗಡೆ ಬಂದಿರಬಾರ್ದು, ಆ ರೀತಿಯಾದಂಥ ಘೇರವನ್ನು ಹಾಕಲಾಗುತ್ತೆ. ನಿಮ್ಗೆ ಗೊತ್ತಿರಲಿ, ಅದರಲ್ಲಿ 3 ಜನ ಯಾರನ್ನ ಇವರು ಒತ್ತೆ ಇಟ್ಕೊಂಡಿದ್ರಲ್ಲ, 8 ಜನರನ್ನ, ಆ 8 ಜನರಲ್ಲಿ 3 ಜನ ಮಹಿಳಾ ಅಧಿಕಾರಿಗಳಿದ್ದರು. ಮಧ್ಯಾಹ್ನ 3:15 ನಡೆದಂಥ ಘಟನೆ ಇದು. 3:15 ಘಟನೆ ನಡೆಯುತ್ತೆ. ಒಬ್ಬರೇ ಪೊಲೀಸರು ಅಲ್ಲಿಗೆ ಬರೋದಿಲ್ಲ, ಯಾವುದೇ ಸುರಕ್ಷತೆ ಇಲ್ಲ. ಅದಾದ ಮೇಲೆ ಅಲ್ಲಿಂದ ಫೋನ್ ಹೋಗುತ್ತೆ ಕಲ್ಕತ್ತಾ ಹೈಕೋರ್ಟಿಗೆ. ಗಾಬರಿ ಆಗ್ತಾರೆ ಸ್ವಾಭಾವಿಕವಾಗಿ. ಅವರು ಯಾವತ್ತೂ ಕೂತ್ಕೊಂಡು ನ್ಯಾಯದ ತೀರ್ಪನ್ನು ಕೊಟ್ಟಂಥ ಜನ ಅವರು. ವಾದ ಪ್ರತಿವಾದವನ್ನು ಆಲಿಸಿದವರು, ಸರಿ ಯಾವುದು ತಪ್ಪು ಯಾವುದು ಅಂತ ತಮ್ಮ ನಿಕಷಕ್ಕೆ ಏನು ತೋಚತ್ತೋ ಅದಕ್ಕೆ ಅನುಗುಣವಾಗಿ ತೀರ್ಪನ್ನು ಕೊಟ್ಟಂಥ ಜನ. ಅವ್ರನ್ನ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾಗಿ ಅವ್ರಿಗೆ ನೀವೇ ಕೆಲಸ ಮಾಡಿ ಅಂತ ಎಕ್ಸಿಕ್ಯೂಟಿವ್ ಪವರ್ ಕೊಡಲಾಗಿದೆ. ಆ ಎಕ್ಸಿಕ್ಯೂಟಿವ್ ಪವರ್ ಕೊಟ್ಟದ್ದನ್ನು ಅವರು ಅನುಷ್ಠಾನಕ್ಕೆ ತರುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ರಾಜಕೀಯ ಒತ್ತಡಗಳು ಯಾವ ರೀತಿ ಇರ್ತವೆ, ಕಾರ್ಯಾಂಗ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ ಬಿಟ್ಟ ಮೇಲೆ ಕಾರ್ಯಾಂಗ ಶಾಸಕಾಂಗ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದಕ್ಕೆ ಅವ್ರಿಗೆ ಇನ್ನೇನು ಸಾಕ್ಷಾತ್ ದರ್ಶನ ಆಗಿ ಹೋಗುತ್ತೆ. ಮಧ್ಯಾಹ್ನ 3:15 ನಡೆದ ಘಟನೆ. ಕಲ್ಕತ್ತಾ ಫಸ್ಟಿಗೆ DGಗೆ ಫೋನ್ ಮಾಡ್ತಾರೆ. DG ಇದಕ್ಕೆ ರೆಸ್ಪಾಂಡ್ ಮಾಡೋದಿಲ್ಲ. ಕೆಳಗಡೆ ಇರುವಂಥ ಕಲ್ಕತ್ತಾ ಕಮಿಷನರ್ಗೆ ಫೋನ್ ಮಾಡ್ತಾರೆ, ಅಲ್ಲಿಂದ ಮೆಸೇಜ್ ಬರೋದಿಲ್ಲ. ಅಲ್ಲಿ ಗ್ರಾಮಾಂತರ ಇದಕ್ಕೆ ಫೋನ್ ಮಾಡ್ತಾರೆ, ಅಲ್ಲಿಂದ ವಿಷಯ ಬರೋದಿಲ್ಲ. ಮಾಲ್ಡಾದ ಸ್ಟೇಷನಿಗೆ ಫೋನ್ ಹೋಗುತ್ತೆ, ಯಾವುದೇ ಪ್ರತಿಕ್ರಿಯೆ ಇಲ್ಲ. ಕೊನೆಗೆ ಕಲ್ಕತ್ತಾ ಹೈಕೋರ್ಟ್ನ ಚೀಫ್ ಜಸ್ಟಿಸ್ಗೆ ಫೋನ್ ಮಾಡ್ತಾರೆ. ಕಲ್ಕತ್ತಾ ಚೀಫ್ ಜಸ್ಟಿಸ್ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿ ಹೇಗಾದರೂ ಮಾಡಿ ಅವರನ್ನು ಅಲ್ಲಿಂದ ಬಿಡಿಸ್ಕೊಂಡು ಹೊರಗಡೆ ತರಬೇಕು ಅಂತ ಪ್ರಯತ್ನವನ್ನು, ಯಾರನ್ನ ಒತ್ತೆ ಇಟ್ಕೊಂಡಿದ್ದಾರಲ್ಲ ಅವ್ರನ್ನ ಹೊರಗಡೆ ಬಿಡಿಸಿ ತರಬೇಕು ಅಂತ ಇನ್ನಿಲ್ಲದ ಹಾಗೆ ಹರಸಾಹಸವನ್ನು ಮಾಡ್ತಾರೆ. ಕೊನೆಗೆ ರಾತ್ರಿ 12:15 ಈ ಅಧಿಕಾರಿಗಳನ್ನು ಹೊರಗೆ ತರುವ ಕೆಲಸದಲ್ಲಿ ಯಶಸ್ವಿಯಾಗಲಾಗತ್ತೆ. ಇಷ್ಟೂ ಪ್ರಕ್ರಿಯೆಯನ್ನು ನಾವು ಕಣ್ಣಾರೆ ನೋಡಿಬಿಟ್ಟಿದ್ದೀವಿ, ನಾವು ಇದನ್ನು ವಿಜುವಲ್ ಮೀಡಿಯಾಗಳಲ್ಲಿ ಅಂತ ಸ್ವತಃ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ನಿನ್ನೆ ಕೋರ್ಟಿನಲ್ಲಿ ಕಪಿಲ್ ಸಿಬಲ್ಗೆ ಕ್ಯಾಕರಿಸಿ ಉಗಿದ್ರು. ಅವ್ರು ಹೇಳ್ತಾರೆ, ಇದು ಯಾವ ಸೀಮೆಯ ಆಡಳಿತವನ್ನು ನಿಮ್ಮ ಕಕ್ಷಿದಾರ ನಡೆಸ್ತಾರೆ ಮಮತಾ ಬ್ಯಾನರ್ಜಿ ಅವರು. ಸ್ವತಃ ಕೆಲಸಕ್ಕೆ ಬಂದಂಥ ನ್ಯಾಯಾಂಗ ಅಧಿಕಾರಿಗಳನ್ನು ಈ ರೀತಿ ಅಪಹರಿಸುವುದು, ಒತ್ತೆ ಇಟ್ಕೊಳ್ಳೋದು, ಅವ್ರ ಮೇಲೆ ದಬಾವಣೆ ಮಾಡೋದು, ಅವ್ರು ಹೊರಗೆ ಬರಲಾರ್ದಂಗೆ ಮಾಡೋದು ಅಂದರೆ ಡೆಮಾಕ್ರಸಿ ಅಲ್ಲ, ಇದು ಮಾಬೋಕ್ರಸಿ. ಇದು ಈ ಹಿಂದೆ ಕೂಡ ನಿಮ್ಮ ಅಧಿಕಾರದ ಬಗ್ಗೆ ಬೇಕಾದಷ್ಟು, ನಿಮ್ಮ ಕಕ್ಷಿದಾರರ ಅಧಿಕಾರದ ಬಗ್ಗೆ ಬೇಕಾದಷ್ಟು ಕಂಪ್ಲೇಂಟ್ ಬಂದಾಗಲೂ ಕೂಡ ನಾವು ಅವರಿಗೆ ಬೇಕಾದಷ್ಟು ಸಮಜಾಯಿಷಿಯನ್ನು ಕೊಟ್ಟು ಸರಿ ಮಾಡುವ ಪ್ರಯತ್ನ ಮಾಡಿದ್ವಿ. ಈಗ ನೋಡಿದರೆ ಇದು ಅತಿರೇಕಕ್ಕೆ ಹೋಗಿಬಿಟ್ಟಿದೆ.
ಇನ್ನು ಇದನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಲಾರದೆ ಬೇರೆ ದಾರಿಯೇ ಇಲ್ಲ ನಮಗೆ. ಆದ್ದರಿಂದ ಇದು CBI ಅಥವಾ NIA ಇಂದ ಸಂಪೂರ್ಣವಾದಂಥ ತನಿಖೆಯಾಗಬೇಕು ಅಂತ ನಿರ್ದೇಶನವನ್ನು ಕೊಡ್ತಾರೆ. ಆ ಮಧ್ಯೆ ಡಿಸ್ಟ್ರಕ್ಷನ್ ಆಫ್ ಲಾ ಅಂತ ಒಂದು ಶಬ್ದವನ್ನು ಜಸ್ಟಿಸ್ ಸೂರ್ಯಕಾಂತ್ ಬಳಸ್ತಾರೆ. ಕಪಿಲ್ ಸಿಬಲ್ ಕೈ ಮುಗಿದು ಹೇಳ್ತಾರೆ, ದಯವಿಟ್ಟು ಅದೊಂದು ಶಬ್ದವನ್ನು ಹಾಕಬೇಡಿ. ಆ ಶಬ್ದ ಹಾಕುವ ಮೂಲಕ ಅವರ ಇಡೀ ಕರಿಯರ್, ರಾಜಕೀಯ ಕರೆ ಹೋಗುತ್ತೆ. ಅದೊಂದು ಶಬ್ದವನ್ನು ಬಳಸಬೇಡಿ ಅಂತ ಹೇಳ್ತಾರೆ. ಇದಲ್ಲದೆ ಬೇರೆ ಇನ್ನೇನಿದೆ ಹೇಳಿ? ಇಲ್ಲಿ ಲಾ ಆಫ್ ದ ಲ್ಯಾಂಡ್ ಅನ್ನೋದು ಇಲ್ಲವೇ ಇಲ್ಲ. ಸ್ವತಃ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಅಧಿಕಾರಿಗಳು ಫೋನ್ ಎತ್ತೋದಿಲ್ಲ. ಯಾರೂ ಇದನ್ನು ಗಂಭೀರವಾಗಿ ಪರಿಗಣಿಸೋದೇ ಇಲ್ಲ. ಅಧಿಕಾರಿಗಳ ಜೀವನ ಒತ್ತೆ ಇಟ್ಟು ಯಾರು ಕೆಲಸ ಮಾಡಲಿಕ್ಕೆ ಬರ್ತಾರೆ ನಿಮ್ಮಲ್ಲಿ? ಇಷ್ಟಕ್ಕೆ ಪ್ರಕರಣ ಮುಗಿಯೋದಿಲ್ಲ. ರಾತ್ರಿ 12ವರೆಗೆ ಅವರು ಹೊರಗಡೆ ಬರುವಾಗ ಯಾವ ಕಾರಿನಲ್ಲಿ ಪೊಲೀಸ್ ಬಂದೋಬಸ್ತಿನಲ್ಲಿ ಅವರವರ ನಿವಾಸಕ್ಕೆ ಕರ್ಕೊಂಡೋಗಿ, ಗೆಸ್ಟ್ ಹೌಸಿಗೆ ಕರ್ಕೊಂಡೋಗಿ ಬಿಡಬೇಕು ಅನ್ನುವಂಥ ಪ್ರಕ್ರಿಯೆ ನಡೆಯುತ್ತೋ ರಾತ್ರಿ ಅಧಿಕಾರಿಗಳದು, ನ್ಯಾಯಾಂಗ ಅಧಿಕಾರಿಗಳು 8 ಜನರದು 7 ಜನರದು, ಅವ್ರ ಕಾರಿನ ಮೇಲೆ ಕಲ್ಲು ತೂರಾಟ ನಡೆಯುತ್ತೆ. ಅಲ್ಲಿಂದ ತಪ್ಪಿಸ್ಕೊಂಡು ಬಂದರೆ ಸಾಕು ಅನ್ನುವ ಪರಿಸ್ಥಿತಿಗೆ ಅವ್ರು ಬರ್ತಾರೆ. ಇದನ್ನು ಸ್ವತಃ ಜಸ್ಟಿಸ್ ಸೂರ್ಯಕಾಂತ್ ಹೇಳ್ತಾರೆ. BDO ಆಫೀಸಿಂದ ಹೊರಗಡೆ ಬಂದ ಮೇಲೆ ಕೂಡ ಅವರ ಭದ್ರತೆಗೆ ಧಕ್ಕೆ ಬಂತು ಅಂದರೆ ನಾಳೆಯಿಂದ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ? ಡೆಡ್ಲೈನ್ ಹತ್ತಿರ ಬರ್ತಾ ಇದೆ. ಮತದಾರ ಪಟ್ಟಿಯ ಪರಿಷ್ಕರಣೆ ಮುಗಿಬೇಕು. ಇಡೀ ದೇಶದಲ್ಲಿ ಸಮಸ್ಯೆ ಆಗಲಾರ್ದು ನಿಮ್ಮ ರಾಜ್ಯದಲ್ಲಿ ಯಾಕಾಗತ್ತೆ? ನಿಮ್ಮ ರಾಜ್ಯದಲ್ಲಿ ಲಾ ಆಫ್ ದ ಲ್ಯಾಂಡನ್ನು ಯಾಕೆ ಫಾಲೋ ಮಾಡ್ತಾ ಇಲ್ಲ? ಇದಕ್ಕೆ ತಕ್ಕ ಉತ್ತರವನ್ನೇ ನಿಮ್ಮ ಮುಖ್ಯಮಂತ್ರಿ ಕೊಡಬೇಕಾಗತ್ತೆ. ಮತ್ತು ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯ ತಕ್ಷಣದಲ್ಲಿ ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು. ಜೊತೆಗೆ ಅದೇ ನ್ಯಾಯಾಂಗ ತನಿಖೆ ಆಗಬೇಕು, ಒಂದು CBI ತನಿಖೆ ಆಗಬೇಕು ಅಂತ ಹೇಳ್ತಾರೆ. ಚುನಾವಣಾ ಆಯೋಗ 835 ಜನರನ್ನು ಏಕಕಾಲಕ್ಕೆ ನಿನ್ನೆ ಟ್ರಾನ್ಸ್ಫರ್ ಮಾಡಿದೆ. ಇದಾದ್ಮೇಲೆ ಮಜಾ ಇದೆ. ಟರ್ನಿಂಗ್ ಪಾಯಿಂಟ್ ಇರೋದಿಲ್ಲ. ಅದಾದಮೇಲೆ ಮಮತಾ ಬೇಗಮ್ ಕೇಳಲಾಗತ್ತೆ, ಏನು ನಿಮ್ಮ ರಾಜ್ಯದಲ್ಲಿ ಹೀಗಾಗಿದೆ ಅಂತೆ, ಮಾಲ್ಡಾದಲ್ಲಿ ಅಧಿಕಾರಿಗಳನ್ನು ಅಬ್ಡಕ್ಷನ್ ಮಾಡಿದಾರಂತೆ, ಅಪಹರಿಸಿಬಿಟ್ಟಿದಾರಂತೆ, ಹೊರಗೆ ಬರ್ಲಿಕ್ಕೆ ಬಿಡ್ತಾ ಇಲ್ಲಂತೆ, ಮುತ್ತಿಗೆ ಹಾಕಿದ್ರು. ನನಗೆ ವಿಷಯವೇ ಗೊತ್ತಿಲ್ಲ. ಹೆಂಗಿದೆ ಸ್ವಾಮಿದು? ಸೇಮ್ ತದ್ರೂಪು ನಮ್ಮ ಪರಮೇಶ್ವರ್ ಹೇಳ್ತಾರಲ್ಲ ಆ ಶೈಲಿ, G ಪರಮೇಶ್ವರ್ ಸ್ಟೈಲಿಯಲ್ಲಿ ಈ ಮಮತಾ ಬೇಗಮ್ ಹೇಳಿದ ಉತ್ತರ. ನನಗೆ ಗೊತ್ತೇ ಇಲ್ಲ, ಇದು ಈ ರೀತಿ ಆಗಿದೆ ಅನ್ನೋ ವಿಷಯನೇ ಗೊತ್ತಿಲ್ಲ. ನಾನು ನನ್ನ ಪ್ರಚಾರದಲ್ಲಿದ್ದೆ. ಅಲ್ಲರೇ, ಒಂದು ರಾಜ್ಯದ ಮುಖ್ಯಮಂತ್ರಿ ತನ್ನದೇ ರಾಜ್ಯದ ಒಂದು ಬಹುಸಂಖ್ಯಾತ ಮುಸಲ್ಮಾನರಿರುವಂಥ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರದೇಶದಲ್ಲಿ ನಡೆದಂಥ ಅತ್ಯಂತ ದೊಡ್ಡ ಹೀನಸ್ ಕ್ರೈಮ್ ಒಂದು ಘಟಿಸಿದೆ, ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಅಂದರೆ ಇವರ ಅಧಿಕಾರದ ವ್ಯಾಪ್ತಿ ಏನು ಅನ್ನೋದಲ್ಲಿ ಪ್ರಶ್ನೆ ಬರುತ್ತೆ. ಆಮೇಲೆ ಹೇಳ್ತಾರೆ, ಈಗ ಚುನಾವಣಾ ಆಯೋಗ ತಾವು ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಬಿಟ್ಟಿದೆ ಅಧಿಕಾರವನ್ನು. ಯಾರನ್ನ ಎಲ್ಲಿ ಬೇಕೋ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಅದನ್ನು ಸರಿಪಡಿಸಬೇಕಾದ ಕೆಲಸ ಅವ್ರದ್ದು, ನಾನೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಇವರು ಮುಖ್ಯಮಂತ್ರಿ ಹೌದಾ ಅಲ್ವಾ? ಹಂಗಾರಿಗೆ ಅವರು ಈಗ ಚುನಾವಣಾ ಆಯೋಗವೇ ಎಲ್ಲ ನಡೆಸ್ತದೆ ಅಂದರೆ ಚುನಾವಣಾ ಕಮಿಷನರೇ ಅಲ್ಲಿಯ ಮುಖ್ಯಮಂತ್ರಿ ಅಂತ ಆಗ್ತಾರೆ. ಮಮತಾ ಬೇಗಮ್ಗೆ ಯಾವುದೇ ಕೆಲಸನೇ ಇರೋದಿಲ್ಲ. ಮುಖ್ಯಮಂತ್ರಿ ಹುದ್ದೆ ಬೇಕು, ಬಳಸ್ಕೊಳ್ಳಿಕ್ಕೆ ಪೊಲೀಸರು ಬೇಕು, ಗೃಹ ಕಾರ್ಯದರ್ಶಿ ಬೇಕು, ಮುಖ್ಯ ಕಾರ್ಯದರ್ಶಿ ಬೇಕು, ಇಡೀ ಆಡಳಿತ ಯಂತ್ರ ಬೇಕು. ಆದರೆ ಈ ರೀತಿಯಾದಂಥ ಲಾ ಆ್ಯಂಡ್ ಆರ್ಡರ್ ಪ್ರಶ್ನೆ ಬಂದಾಗ ನನ್ನ ಜವಾಬ್ದಾರಿ ಇಲ್ಲ. ಕೇಂದ್ರದ ಅಧೀನದಲ್ಲಿ ಬರುವಂಥ ವ್ಯವಸ್ಥೆ ಈಗ ಅವರು ತಮ್ಮ ಭದ್ರತೆಯನ್ನು ನೋಡಬೇಕು ಅಂತ ಮಮತಾ ಬೇಗಮ್ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಯಾವ ಪಶ್ಚಿಮ ಬಂಗಾಳದಲ್ಲಿ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಹಿಂಸೆ, ನಿರಂತರವಾಗಿ ಲಾ ಆ್ಯಂಡ್ ಆರ್ಡರ್ ಹಾಳಾಗಿರೋದು ಎಲ್ಲ ಬಂದರೂ ಕೂಡ ಎಂದೂ ಮೋಟೋ ಕೇಸ್ ಹಾಕಲಾರದಂಥ ಸುಪ್ರೀಂ ಕೋರ್ಟು ನಿನ್ನೆ ಯಾವಾಗ ತನ್ನ ಅಧೀನದಲ್ಲಿ ಬರುವಂಥ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು, ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳ ಮೇಲೆಯೇ ಹಲ್ಲೆ ಆಗುವ ಪರಿಸ್ಥಿತಿ ಬಂದಾಗ ಇದ್ದಕ್ಕಿದ್ದ ಹಾಗೆ ಎಚ್ಚೆತ್ತುಕೊಂಡ್ಬಿಡುತ್ತೆ. ಎಚ್ಚೆತ್ಕೊಂಡು ಯಾಕೆ ಕಾನೂನು ರೀತಿಯ ಕ್ರಮ ಕೈಗೊಂಡಿಲ್ಲ ಅಂತ ಕೇಳ್ತದೆ. ರಾಷ್ಟ್ರಪತಿ ಆಡಳಿತ ಹೇರುವಂಥ ಕಾಲಘಟ್ಟ ಅಂತ ಹೇಳ್ತದೆ. ಯಾಕೆ ಕಪಿಲ್ ಸಿಬಲ್ ಕೇಳಿದರು ಅಂದರೆ ಲಾ ಆಫ್ ಡಿಸ್ಟ್ರಕ್ಷನ್ ಆಫ್ ಲಾ ಅಂತ ಹಾಕ್ಬೇಡ ಅಂದರು ಅಂದರೆ ಅದನ್ನು ಇಟ್ಟುಕೊಂಡು ಗೃಹ ಸಚಿವಾಲಯಕ್ಕೆ ಪತ್ರ ಬಂದರೆ ರಾಷ್ಟ್ರಪತಿಯವರು ತಕ್ಷಣದಲ್ಲಿ ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರ್ತಾರೆ. 356 ಹೇರದೆ ಹೋದರು, 355 ಅಂತೂ ಖಂಡಿತವಾಗಿ ಹೇರ್ತಾರೆ. ಆದ್ದರಿಂದ ಆ ಸಾಲು ಅದಕ್ಕೆ ಪ್ರಮಾಣ ಆಗುತ್ತೆ, ಮಾನದಂಡ ಆಗುತ್ತೆ. ಯಾಕೆಂದರೆ ಸ್ವತಃ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಅವರು ಹೇಳಿದ್ದಾರೆ, ಈ ರಾಜ್ಯದಲ್ಲಿ ಕಾನೂನು ಇಲ್ಲ, ಈ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಇಲ್ಲ ಅಂಥೇಳಿ. ಅದನ್ನು ಅನುಸರಿಸಿ ನಾವು ರಾಷ್ಟ್ರಪತಿ ಆಡಳಿತ ಹೇರಿದೀವಿ ಅಂತ ದ್ರೌಪದಿ ಮುರ್ಮು ಅವರು ಹೇಳ್ಬೋದಲ್ವಾ. ಆದ್ದರಿಂದ ಆ ಶಬ್ದವನ್ನು ಬಳಸಬೇಡಿ ಅಂತ ಕಪಿಲ್ ಸಿಬಲ್ ಇನ್ನಿಲ್ಲದ ಹಾಗೆ ಅಲವತ್ತುಕೊಳ್ತಾ ಇದ್ರು. ನೋಡಿ, ಕಳೆದ 5 ವರ್ಷಗಳಲ್ಲಿ ಹಿಂದೆ ಬೆಳಗಿನ ಹೊತ್ತು 7 ಗಂಟೆಗೆ ಶೇಖ್ ಅನ್ನುವನ ಮನೆಗೆ 24 ಪರಗನಾದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರನ್ನ ಹಿಡಿಲಿಕ್ಕೆ ಹೋದ್ರೆ ಅವನ್ನ ಬೆಳಿಗ್ಗೆ ಮನೆ ಒಳಗಡೆ ಕೂತ್ಕೊಂಡು 1.5 ಗಂಟೆ ಕಾಟ ಕೊಟ್ಟಿದ್ದ ಅಂತ.
1.5 ಗಂಟೆ ಕಾಟ ಕೊಟ್ಟು ಒಳಗಡೆ ಕೂತ್ಕೊಂಡು ಫೋನ್ ಮಾಡಿ ಹೊರಗಡೆಯಿಂದ ಜನ ಬಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳ ಮೇಲೆ ಇನ್ನಿಲ್ಲದಾಗೆ ಹಲ್ಲೆ ಮಾಡಿ ಅವ್ರನ್ನೆಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕಾಯ್ತು. ರಾಷ್ಟ್ರ ಮಟ್ಟದಲ್ಲಿ ಅತೀ ದೊಡ್ಡ ಸುದ್ದಿ ಆಯಿತು. ಸುಪ್ರೀಂ ಕೋರ್ಟು ಸುವಮೋಟೋ ಕೇಸ್ ಹಾಕಲಿಲ್ಲ. ಗೊತ್ತಿಲ್ಲ ಅಂದ್ರೆ ಮಾತು ಬೇರೆ. ಕೇಂದ್ರದ ಪಡೆ ಅದು ಸ್ವಾಯತ್ತ ಸಂಸ್ಥೆ, ಅದರ ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಇರಲಾರ್ದಂಥ ವಾತಾವರಣ ಇದೆ ಅಂದರೂ ಕೂಡ ಸುಪ್ರೀಂ ಕೋರ್ಟು ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ. ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ರೇಪ್ ಕೇಸು, ಯಾರು ರೇಪ್ ಮಾಡಿದಾನೋ ಆತ ಆರಾಮಾಗಿ ಟ್ರಾನ್ಸ್ಫರ್ ಆಗ್ತಾನೆ, ಓಡಾಡ್ತಾನೆ, ಎಲ್ಲ ಮಾಡ್ತಾನೆ. ಜೊತೆಗಿರುವಂಥ ಎಲ್ಲ ರಾಜಕೀಯ ಪುಡಾರಿಗಳೇ ಇದ್ದಾರೆ, ಅವರು ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಹೊರಗಡೆ ಓಡಾಡ್ಕೊಂಡಿರ್ತಾರೆ, ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಸಿಗ್ತದೆ. ಆವಾಗಲೂ ಸುಪ್ರೀಂ ಕೋರ್ಟು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಲಿಲ್ಲ, ಸುವಮೋಟೋ ಕೇಸ್ ಹಾಕಲಿಲ್ಲ. ಅಂದರೆ ಯಾವಾಗ ಕಣ್ಣು ತೆಗಿಬೇಕು, ಸೆಲೆಕ್ಟಿವ್ ಜಸ್ಟಿಸ್ ಅಂತೇನು ಹೇಳ್ತಾರೆ, ಅದಾಗಿಬಿಟ್ರೆ ಜೀವನ ಮಾಡೋದು ಹೇಗೆ? ನಾನು ಮೊನ್ನೆ ಮಮತಾ ಬೇಗಮ್ ಅವ್ರ ಬಗ್ಗೆ ಒಂದು ಸಂಚಿಕೆ ಮಾಡ್ತಾ ಹೇಳಿದೆ. ಹತಾಶೆಯಲ್ಲಿ ಈ ರೀತಿ ಅವ್ರು ಮಾಡ್ತಾ ಇದ್ದಾರೆ. ಪ್ರಶ್ನೆ ಹತಾಶೆ ಅಲ್ಲ, ಜನರನ್ನು ಯಾವ ಮಟ್ಟಿಗೆ ಇವರು 15 ವರ್ಷ ಅವ್ರಿಗೆ ಇನ್ನಿಲ್ಲದ ಹಾಗೆ ಋಷುವತ್ತುಗಳನ್ನು ಕೊಡ್ತಾ, ಅವ್ರನ್ನ ಓಲೈಸ್ತಾ, ಅವ್ರು ಹೇಳ್ದಂಗೆ ಕೇಳಿಕೊಂಡು ಅವ್ರು ಮಾಡಿದ್ದಕ್ಕೆಲ್ಲ ಬಿಟ್ಟಿರೋದ್ರಿಂದ ರೌಡಿಸಮ್ಮು ಜಾಸ್ತಿ ಆಗಿದೆ. ಈಗ ಇದ್ದಕ್ಕಿದ್ದ ಹಾಗೆ ಚುನಾವಣಾ ಆಯೋಗದವರು ಟೇಕ್ ಓವರ್ ಮಾಡಿದ್ದಾರೆ ಅಂದ ತಕ್ಷಣ ಮಾಲ್ಡಾದ ಮುಸಲ್ಮಾನರು ಸುಮ್ಮನೆ ಕೂಡಲ್ಲ, ಮುರ್ಷಿದಾಬಾದ್ನವರು ಸುಮ್ಮನೆ ಕೂಡಲ್ಲ, 24 ಪರಗನಾದವರು ಸುಮ್ಮನೆ ಕೂಡಲ್ಲ, ಯಾರು ಸುಮ್ಮನೆ ಕೂಡಲ್ಲ. ಅವ್ರು ಇಷ್ಟು ದಿವಸ ಏನು ಮಾಡ್ಕೊಂಬಂದ್ರು ಅದನ್ನು ಅನೂಚಾನವಾಗಿ ಮುಂದೆ ನಡೆಸ್ಕೊಂಡು ಹೋಗ್ಬೋದು. ನಾಳೆ ನಮ್ಮ ಮುಖ್ಯಮಂತ್ರಿ ನಮ್ಮನ್ನು ಬಿಡಿಸ್ಕೊಂಡು ಹೋಗ್ತಾರೆ, ನಮ್ಮ ಮೇಲಿರುವಂಥ ಕೇಸ್ಗಳು ರದ್ದಾಗ್ತವೆ ಅನ್ನುವಂಥ ನಂಬಿಕೆಯಲ್ಲಿ ಅವರು ಇರ್ತಾರೆ. ಈಗ ಯಾವಾಗ ಬಿಸಿ ತಾಗತ್ತಲ್ಲ, 835 ಜನರ ಟ್ರಾನ್ಸ್ಫರ್ ಆಯಿತು, ಪೊಲೀಸ್ ಆಫೀಸರಲ್ಲಿ ಕರೆಸಲಾಯಿತು, ಈಗ ಸ್ವಲ್ಪ ಏನೋ ವ್ಯತ್ಯಾಸ ಆಗ್ತಾ ಇದೆ ಅನ್ನೋಂಥ ಭಯ ಉಂಟಾಯಿತು. ಇತಿಹಾಸದಲ್ಲಿ ದಾಖಲಾಗಬೇಕಾದಂಥ ವಿಚಾರ ಇದು. ಯಾಕೆಂದರೆ ಸ್ವತಃ ಜಸ್ಟಿಸ್ಗಳು, ಯಾರು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳು ಸ್ವತಃ ಎಕ್ಸಿಕ್ಯೂಟಿವ್ ಪವರನ್ನು ಬಳಸುವ ಸಂದರ್ಭದಲ್ಲಿ ಅಲ್ಲಿ ಮುಖ್ಯಮಂತ್ರಿಯೇ ಈ ರೀತಿ ಕುಮ್ಮಕ್ಕನ್ನು ಕೊಟ್ಟು ಜನರನ್ನು ಕಳಿಸಿ ಗಲಾಟೆ ಮಾಡಿಸೋದಿದೆಯಲ್ಲ, ಇಂಥ ಪ್ರಕರಣ ಯಾವತ್ತೂ ಎಲ್ಲೂ ನಡೆದಿಲ್ಲ ಅಂತ ನಾನು ಅನ್ಕೋತೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.